ರಾಜ್ಯದಲ್ಲಿ ಜಾತಿ ಜನಗಣತಿ ಕಿಚ್ಚು ಮತ್ತೆ ದಗದಗ ಅಂತ ಇದೆ. ಜಾತಿ ಗಣತಿ ಪಟ್ಟಿಯಲ್ಲಿ ಗೊಂದಲ ಇದೆ. ಸಮರ ಜೋರಾಗಿ ನಡೀತಾ ಇದೆ. ಈಗ ಲಿಂಗಾಯತ ಸಮುದಾಯದ ಬಿಜೆಪಿ ನಾಯಕರು ಇವತ್ತು ಸಭೆಯನ್ನ ಮಾಡಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಅಂತ ನಮೂದು ಮಾಡಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಮೂದು ಮಾಡಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಇರಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಅಂತ ಬರೆಸೋಕೆ ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ವೀರಶೈವ ಲಿಂಗಾಯತ ಅಂತ ಬರೆಸೋಕೆ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಇತ್ತ ಆಗ್ತಾ ಇರುವಂಥ ಲೋಪಗಳು ಅಂತೇಳಿ ಬಿಜೆಪಿಯವರು ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಸಮುದಾಯವನ್ನು ಒಡೆದು ಆಳುವಂಥ ನೀತಿ ಸರಿಯಲ್ಲ ಎನ್ನುವುದಾಗೂ ಕೂಡ ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಮಾಜದ ಹಿರಿಯ ಮುಖಂಡರಾಗಿರುವಂತಹ ಸಮಾಜ ಯಡಿಯೂರಪ್ಪ ಅವರು ಸಮಾಜದ ಮುಖಂಡರ ಒಂದು ವಿಶೇಷ ಸಭೆ. ಈ ಸಭೆಯಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು, ಸಂಕೇಶ್ವರ ಪ್ರಭಾಕರ್ ಕೋರೆ ಅವರು, ಸಮಾಜದ ಎಲ್ಲ ಹಿರಿಯರು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿ ಸಮಾಜದ ಹಿತದೃಷ್ಟಿಯ ಅನೇಕ ವಿಚಾರಗಳನ್ನ ಇವತ್ತು ಚರ್ಚೆ ಮಾಡಿದ್ದೇವೆ. ಒಂದು ಅಂತಿಮ ನಿರ್ಣಯಕ್ಕೆ ನಾವು ಬಂದಿದ್ದೇವೆ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ವೀರಶೈವ ಧರ್ಮೀಯರ ಇತಿಹಾಸವನ್ನು ಬಲ್ಲವರಾಗಿದ್ದರೂ ಕೂಡ ಕುತಂತ್ರವನ್ನು ಮಾಡಿ ಸಮಾಜವನ್ನು ಕೌಲುದಾರಿಯಲ್ಲಿ ತರ್ತಕ್ಕಂಥ ಷಡ್ಯಂತ್ರವನ್ನು ಮಾಡಿರ್ತಕ್ಕಂಥ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿದೆ. ಎಲ್ಲ ವಿವರವನ್ನು ನಮ್ಮ ರಾಜ್ಯಾಧ್ಯಕ್ಷರು ನಿಮಗೆ ತಿಳಿಸ್ತಾರೆ. ಎರಡನೇದು, ನಾಳೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೆನ್ಸಸ್ ಆ್ಯಕ್ಟ್ ಅಂತ ಇದೆ. ಸೆನ್ಸಸ್ ಕಾನೂನಿನ ಪ್ರಕಾರ ಮನೆ ಮನೆಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅಧಿಕಾರ ಇಲ್ಲ. ಈಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸರ್ವೆ ಮಾಡ್ಬೋದು. ಸರ್ವೆ ಅಂದರೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡೋದು. ತಾವೆಲ್ಲ ಮಾಡಿದ ಎಲೆಕ್ಷನ್ ಸರ್ವೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡ್ತೀವಿ. ಆದರೆ ಈಗ ಏನು ಮಾಡಿದ್ದಾರೆ ಇವರು, ಮನೆ ಮನೆಗೆ ಹೋಗುವುದಕ್ಕೆ 1.5 ಕೋಟಿ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಆಗಿದೆ. ಇದು ಕಾನೂನು ವಿರುದ್ಧವಾಗಿದೆ, ಸೆನ್ಸಸ್ ಆ್ಯಕ್ಟ್ ವಿರುದ್ಧವಾಗಿದೆ. ಇದು ನಾವು ಮಾಡಬೇಕು. ನಂಬರ್ 2, ಇಲ್ಲದೆ ಇರುವಂಥ ಜಾತಿಗಳನ್ನು ಸೇರಿಸಿ ಜಾತಿಗಳ ಬಗ್ಗೆ ಸಂಘರ್ಷವನ್ನು ಮಾಡಿ, ಗೊಂದಲವನ್ನು ಉಂಟು ಮಾಡಿ ಅದರಲ್ಲಿ ತಮ್ಮ ರಾಜಕೀಯ ರೊಟ್ಟಿಯನ್ನು ಸೊತ್ತುಕೊಳ್ಳುವಂಥ ಪ್ರಯತ್ನವನ್ನು ಮುಂದೆ ಹೇಳಿದ್ರು. ನಮಗೆ ಮೊದಲು ಸಿದ್ದರಾಮಯ್ಯ ಅವರು